ಅಮ್ಮ, ನಾವ್ ಹೇಳ ಮಾತಪ್ಪ ದೇವ್ರನೆ ಒಪ್ಕತದೆ ಅಂತೀಯ. ನನ್ಗೇನೋ ಅಪ್ಪ ಒಪ್ಕತದೆ ಅಂತ ಅನ್ನಿಸ್ತಿಲ್ಲ ಕಣಮ್ಮ. ಒಪ್ಕೊಳಕಿಲ್ಲ ಅಂತಾನೆ ನೀ ಅನ್ನಿಸ್ತದೆ ನನಗಂತೂನುವೆ. ಯಾಕೆ ಯಾಕೆ ಹಿಂಗಂದಿಯೇ? ಸುಮ್ಕಿರು, ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನಂತೂನುವೆ. ನಮ್ಮ ಮ್ಯಾಲ ಅಪ್ಪಂಗೆ ಯಾವ ನಂಬಿಕೆನೂ ಇಲ್ಲ ಅಲ್ವೇನಮ್ಮ. ನಮ್ಮ ಮಾತು ಎಲ್ಲಿಂದ ನಮ್ಮ ಕೇಳ್ತದೆ ಅಪ್ಪ. ನಮ್ಮ ಮ್ಯಾಲ ಏನಾರ ಹೊಸಿನ ನಂಬಿಕೆ ಇದ್ರೆ ಕೇಳೋದೇನು. ನಮ್ಮ ಮ್ಯಾಲ ಹೊಸಿನೂ ನಂಬಿಕೆ ಇಲ್ಲ. ಈಗ ಅಪ್ಪು ನುಡಿಕೊಂಡು ಹೋದ್ರು ಎಲ್ಲ ವೇಸ್ಟ್ ಆಯ್ತದೆ ಕಣಮ್ಮ. ಮಗಳೇ, ಸುಳ್ಳು ಹೇಳ್ಬೇಕಾದ್ರೆ ಎದ್ರಕೋಬೇಕು. ನನಗೆ ಸತ್ಯನೇ ಹೇಳ್ತಿರೋದಲ್ವಾ. ಅವಳವಳೆಲ್ಲ ಮನೆಯಾಳಿ. ಆ ಮನೆಯಾಳಿನೂ ಇವಾಗ ನಿಮ್ಮ ಅಪ್ಪ ಹಿಂಗೆ ಮೋಸ ಮಾಡ್ತಾ ಇದ್ದಂಗೆ ತಾನೆ. ಇವಾಗ ಇನ್ನೊಬ್ಬ ಗಂಡನ ಜೊತೆ ತಿರ್ಗಕ್ಕೆ ಶಾಪಿಂಗ್ ಹೋಗಿ ಗೀಪಿಂಗ್ ಹೋಗಿ ಅಂತ ಹೋಯ್ತಾವಳೆ. ಇದನ್ನೇ ನಿಮ್ಮ ಅಪ್ಪಂಗೆ ಹೇಳಿದ್ರೆ ಆಯ್ತು. ನೋಡೋಣ ನಡಿ. ಅಯ್ಯಪ್ಪ ಒಪ್ಕತ್ತದ ಏನೋ, ಎಲ್ಲೈತೋ ಏನು ಕತ್ತಿನೋ. ಮಂತಕ್ಕಂತೂ ಹೋಗಕ್ಕೆ ಹಾಕಿಲ್ಲ. ಮಂತಕ್ಕೆ ಹೋದ್ರೆ ಅವಳು ಬೆಣ್ಣೆ ಸಂತಮ್ಮ ಬಿಡಕ್ಕಿಲ್ಲ. ಈಗ ಹೆಂಗನ ಮಾಡ್ಬಿಟ್ಟು ನಾವೇನಿಯ ಹೋಗಿ ಅಪ್ಪನ ಹುಡುಕ್ಬಿಟ್ಟು ಎಲ್ಲ ವಿಚಾರನೂ ಹೇಳ್ಬೇಕು. ಮನೆಯಾಳ್ ನನ್ನ ಮಗ ಕಳ್ಳನ ಎಂಟ್ರಿಗಳು ಎಲ್ಲನೂ ಹಿಂಗೆ ದುಡ್ಡೆಲ್ಲ ಕಿತ್ಕೊಂಡು ಹೋಯ್ತಾವನೇ. ನೀನು ಎಂಟ್ರ ಜೊತೆ ನೋಡಿದೆ ಅಂತ ಏನಾರ ಒಂದು ಹೇಳೋಣ ಬಾ. ಅವಾಗೆಲ್ಲ ನಂಬ್ಕತ್ತದ ನಿಮ್ಮಪ್ಪ. ಹ್ಞೂ, ಆಯಿತು ಕಣಮ್ಮ. ಅಪ್ಪ ಈ ಕಡೆಗೆ ಬತ್ತೈತೆ ಕಣಮ್ಮ. ಬರ್ಲಿರು, ನಾನು ಮಾತಾಡ್ತೀನಿ. ಅಪ್ಪ ಅಪ್ಪ ರೀ ರೀ ನಿಂತ್ಕೊಳ್ಳಿ. ನಾವೇ ನಿಮ್ಗೆ ಕೆಟ್ಟದ್ ಮಾಡಕ್ ಬಂದಿಲ್ಲ, ನಿಮ್ಗೆ ಒಳ್ಳೇದ್ ಮಾಡಕ್ಕೆ ನೀವು ಬಂದಿದೀವಿ. ಈ ಕಡೆ ನೋಡಿ, ಒಂದು ನಿಮಿಷ ನಿಮ್ಗೆ ಏನೋ ಹೇಳ್ಬೇಕು. ಇಂಪಾರ್ಟೆಂಟ್ ವಿಷಯನ ಹೇಳ್ಬೇಕು. ಈ ಕಡೆ ತಿರುಗಿ ನೋಡೆ, ನಿಂತಾಗ ಮಾತಾಡಕ್ಕೆ ನನ್ಗೇನು ಉಳ್ಕೊಂಡಿಲ್ಲ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಸುಮ್ಕೆ ಯಾಕೆ ಬಂದ್ಬಿಟ್ಟು ಇಲ್ಲಿ ನನ್ನ ತಾಗ ಮಾತಾಡಕ್ ಬತ್ತೀಯ ಹೇಳು ನೀನಂತೂನುವೆ. ನನಗಂತೂನುವೆ ನಿನ್ನ ಕಂಡ್ರೆ ನೀನು ಆಗಕ್ಕಿಲ್ಲ. ಸುಮ್ಕೆ ಇಲ್ಲಿಂದ ಹೋದ್ರೆ ನೀನೇ ಸರಿ. ನನ್ನ ತಾಗ ಮಾತಾಡ್ಬೇಕಂತ ನಂತಾಗಿ ಏನ್ಲೇ ಐತೆ ನನ್ನ ತಾಗ ಮಾತಾಡಂತ ನೀನು ಹೋಗ್ಲೇ ಬಾಯಿ ಮುಚ್ಕೊಂಡು ಮನ್ಯಾಳಿ. ಹಂಗಲ್ಲ ರೀ, ನನ್ನ ವಿಚಾರ ಅಲ್ಲ ರೀ. ಅದೇನು ಅಂತ ಹೇಳಿದ್ರೆ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು. ನಾನು ಯಾಕ್ರಿ ಸುಳ್ಳು ಹೇಳಿ? ಹೀರೋಳೊಬ್ಳು ಅವಳ ಮೇಲೆ ಆಣೆ ಮಾಡ್ಬಿಟ್ಟು ನನ್ನ ಮಗಳ ಮೇಲೆ ಆಣೆ ಮಾಡ್ಬಿಟ್ಟು ಹೇಳ್ತಾ ಇದ್ದೀನಿ ರೀ. ಆ ಬೆಣ್ಣೆ ಸಂತಮ್ಮನ ಗಂಡ ಊರಿಗೆ ಬಂದವನ್ರಿ. ಏಯ್ ಶಾರದಿ, ಕ್ಯಾರ ತಕೊಂಡು ಜ್ವರ ಬರ ಗಂಟೆ ಹೊಡೆದ್ಬಿಡ್ತೀನಿ. ಹೋಗಿ ಸುಮ್ಕೇಣಿಯ ತಂದಿಕ್ ಇವಾಗ ನನ್ಗೂ ಅವಳು ಮಧ್ಯೆ ತಂದಿಕ್ಬಿಟ್ಟು ಇದು ಮಾಡಕ್ಕೆ ಅಂತ ಬಂದಿದ್ಯೇನೆ. ಸುಮ್ನೋಗೆ ನಂಗೆ ಪಿತ್ತ ನೆತ್ತಿಗೇರಿಸ್ಬಿಟ್ಟು ಉರ್ಸ್ಬೇಡ ಮನೆಯಾಳಿನ ತಗೊಬಿಟ್ಟು ಬಂದು. ಇಲ್ಲ ರೀ, ನನ್ನ ಮಗಳ ಮೇಲೆ ಆಣೆ ಮಾಡ್ಬಿಟ್ಟು ಹೇಳ್ತಾ ಇವನಿ. ನಾನು ಎಂದನ ಮಗಳ ಮೇಲೆ ಆಣೆ ಮಾಡ್ಬಿಟ್ಟು ಸುಳ್ಳು ಹೇಳಿವ್ನ? ನೀವೇ ಹೇಳಿ. ಕಣ್ಣಾರೆ ನೋಡಿವ್ನಿ. ಅವಳಂತುನುವೆ ನೀವು ಕೆಲ್ಸಕ್ಕೆ ಹೋದಾಗ ಕ್ಯಾಮೆ ಗಿಮೆ ಅಂತ ತುಪ್ಪ ಮರಕ್ಕೆ ಹೋಯ್ತಿರಲ್ಲ, ಅವಾಗ ಮನೆಯಾಳಿ ಬೆಣ್ಣೆ ಶಾಂತಿ ಈ ಬಂದವನೆಲ್ಲ ಜೈಲಿಂದ ಬಂದವನ್ ಕಳ್ಳ. ಆ ಕಳ್ಳನ ಜೊತೆ ಊರೂರು ತಿರುಗ್ತಾವಳೆ ಶಾಪಿಂಗ್ಗೆ ಅಂತ ಹೇಳ್ಬಿಟ್ಟು. ಎಷ್ಟು ಅಂತಕ್ಕೆಲ್ಲ ಕರ್ಕೊಂಡು ಹೋಯ್ತಾವಳೆ. ನಾವೇ ಕಣ್ಣಾರೆ ನೋಡಿದೀವಿ ನಾವೂನುವೆ. ಗೊತ್ತಾ? ಏನೋ ನನಗೇನು ನಿಮ್ಮ ಮನೆಗೆ ಬಂದ್ಬಿಟ್ಟು ನೀವು ಎಂಡ್ರ ಥರ ಇರಬೇಕು ಅನ್ನೋ ಆಸೆ ಏನೂ ಇಲ್ಲ. ಪಾಪ ನೀವು ತಾನೇ 3ನೇಳನ್ನು ಕಟ್ಕೊಂಡಿದ್ದೀರಾ. ಅವಳು ನಿಮಗೆ ಮೋಸ ಮಾಡ್ತಾವಳಲ್ಲ, ಅದಕ್ಕೆ ಒಂದು ಕಿತ ಎಚ್ಚೆತ್ತಿಸ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ ಅಷ್ಟೇ ನೀನಿಯ. ಆ ಬೆಣ್ಣೆ ಶಾಂತಮ್ಮಂಗೆ ಗಂಡ ಇರೋದು ಎಷ್ಟು ಸತ್ಯನೋ, ಆ ಗಂಡ ಊರಿಗೆ ಬಂದಿರೋದು ಅಷ್ಟೇ ಸತ್ಯ. ಊರಾಗೆಲ್ಲನೂ ಓಡಾಡ್ತಿರೋದೂ ಅಷ್ಟೇ ಸತ್ಯ. ಹ್ಞೂ ಅಪ್ಪ, ಕಣ್ಣಾರೆ ನೆನೆಯ ನೋಡಿದ್ದೀನಿ. ನಾನು ಕೈ ಹಿಡ್ಕೊಂಡು ಎಲ್ಲ ಮಾಡ್ಕೊಂಡು ಓಡಾಡ್ತಾ ಇದ್ರು. ನಿಮ್ಗಂತೂ ಬೆಣ್ಣೆ ಶಾಂತಮ್ಮ ಮೋಸ ಮಾಡ್ತಾಳೆ ಕಣಪ್ಪ. ನೀನು ನಮಗೆ ಮೋಸ ಮಾಡಿದ್ರು ಪರವಾಗಿಲ್ಲ, ಆದರೆ ಅವಳು ನಿಮಗೆ ಮೋಸ ಮಾಡ್ತಿರೋದಂತೂ ನನ್ನ ಕೈ ಸಹಿಸೋಕ್ಕಾಯ್ತಿಲ್ಲ ಕಣಪ್ಪ. ಏನಾರ ಒಂದು ಮಾಡು. ಇಲ್ಲ ನೀನೇ ನೋಡ್ಬೇಕಾರೆ ಏನದು ಏನು ಮಾಡ್ತಾವಳೆ ಏನು ಬಿಡ್ತಾವಳೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಯ್ತದೆ. ಒಂದು 2 ದಿನ ಅವಳನ್ನೇ ನೀನೇ ಫಾಲೋ ಮಾಡ್ಕೊಂಡು ಹೋಗಿ ನೋಡಪ್ಪ, ಗೊತ್ತಾಯ್ತದೆ. ನಿಮ್ಮ ಮ್ಯಾಲ್ ನಂಗೆ ಎಳ್ಳಷ್ಟು ನಂಬಿಕೆ ಇಲ್ಲ. ನೀವು ಎಂಥ ಬೊಡ್ಡೆ ಎತ್ತದಾವು ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ನೀವು ಎಂಥ ಬೊಡ್ಡಿ ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಆದ್ರೂ ನೋಡನಿ ನಿಮ್ಮ ಮಾತನ್ನ ಇದೊಂದು ಕಿತ ಕೇಳ್ತೀನಿ. ಆದರೆ ನನಗೆ ಸಾಕ್ಷಿ ಬೇಕು. ಅಂದರೆ ಅವಳು ಅವನ ಜೊತೆ ಓಡಾಡ್ತಿರೋದಕ್ಕೆ ಏನಾರ ಸಾಕ್ಷಿ ಬೇಕು ತಾನೇ. ನನಗೆ ಸಾಕ್ಷಿ ತಗೊಬಿಟ್ಟು ಬಂದು ಕೊಡ್ರಿ, ಆವಾಗ ನಾನು ಬೇಕಾರೆ ನಂಬ್ತೀನಿ. ಅಲ್ಲಿ ಗಂಟ ದಯವಿಟ್ಟು ನನಗೆ ತಲೆ ತಿನ್ಕೊಂಡು ನಿಂತ್ಕೊಬೇಡಿ. ನನ್ನ ಎಂಡ್ರು ನನ್ನ ಬೆಣ್ಣೆ ಶಾಂತಮ್ಮ ಏನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಆ ಬೆಣ್ಣೆ ಶಾಂತಮ್ಮನ ಬಗ್ಗೆ ನೀನು ಏನಾರ ಮಾತಾಡ್ಬಿಟ್ಟೆ ಅಂದರೆ ನಾನಂತೂ ಸುಮ್ಕಿರಕ್ಕಿಲ್ಲ. ಸರಿನೇ? ಆ ಬೆಣ್ಣೆ ಶಾಂತಮ್ಮನ ವಿಚಾರಕ್ಕೆ ಮಾತ್ರ ನೀನು ಬರೋಕೆ ಹೋಗ್ಬೇಡ. ನಿನಗೆ ಯೋಗ್ಯತೆ ಇದ್ದರೆ ಬಾಯಾಗಲ್ಲ ಪ್ರೂವ್ ಮಾಡಿಬಿಡು. ನನ್ನ ಎಂಡ್ರು ಏನಾರ ಕೆಟ್ಟಳು ಅಂತ ಹೇಳ್ಬಿಟ್ಟು ಆಮೇಕಿಂದ ನಾನು ಮೀಸೆ ಬೋಳಿಸ್ಕೊಬಿಡ್ತೀನಿ. ನೀವು ಮೀಸೆ ಬೋಳಿಸ್ಕೊಂಡ್ರೆ ನಮ್ಗೇನು ಬರ್ತದ ಬಾ? ಅವಳನ್ನಾರ ಕೆಟ್ಟರು ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ಬಿಟ್ರೆ ನೀವೇ ನಮ್ಮನ್ನು ಕರ್ಕೊಂಡೋಗ್ಬಿಟ್ಟು ಮನೆಗೆ ಮಡಿಕತ್ತೀರ ತಾನೇ? ಆಯ್ತು, ಅವಳು ಏನಾರ ಪೋರ್ಟ್ವೆಂಟಿ ಅವಳು ಗಂಡು ಇನ್ನೊಬ್ನು ಗಂಡನ ಜೊತೆ ತಿರುಗ್ತಾವಳೆ ಅಂತ ಗೊತ್ತಾಗ್ಬಿಟ್ರೆ ನಿನ್ನೆ ಕರ್ಕೊಂಡೋಗ್ಬಿಟ್ಟು ನಮ್ಮ ಮನೆಗೆ ನಾನು ಎಂಡ್ರು ಅಂತ ಇಕ್ಕೊಬಿಡ್ತೀನಿ. ನೀನು ಏನು ಹೇಳ್ತೀವಿ ಅದನ್ನು ಮಾಡ್ತೀನಿ. ಒಬ್ಬ ಇಷ್ಟು ಸಾಕಲ್ವೇನ್ರಿ ನನಗೆ? ಇದಕ್ಕಿನ್ನು ಶನ ಇನ್ನೇನು ಬೇಕು? ಆಯ್ತು, ಇವತ್ತರೊಳಗಡೆ ನೀನಿಯ ಅದೇ ಕೆಲಸ ನೀನಿಯ ಮಾಡ್ತೀನಿ, ನೋಡ್ತಾ ಇರ್ರಿ. ಹ್ಞೂ ಅಪ್ಪ, ನಾವೇ ನಿಮಗೆ ಸುಳ್ಳು ಹೇಳ್ಬಿಟ್ಟೇನು ಬಾಸ್ ಹಾಕೊಳ್ಳೋದು ಅಷ್ಟ್ರಾಗೆ ಏನಿ ಐತೆ. ಸರಿ ಆಯ್ತು, ನೀವು ಹೆಂಗೆ ಹೇಳಿದ್ರೆ ಹಂಗೆ ನೀಯ ಮಾಡ್ತೀವಿ. ಸಾಕ್ಷಿ ತಾನೇ ಬೇಕಿರೋದು. ನಮ್ಮ ಅಮ್ಮಂಗಿನ್ನ ಅವರೇ ನೀಯ ನಿನ್ಗೆ ಒಳ್ಳೆಳು ಅಂತ ಅನ್ನಿಸ್ತೈತಲ್ಲ, ಅವಳು ಎಂಥ ಕೆಟ್ಟಳು ಅಂತ ಹೇಳ್ಬಿಟ್ಟು ನಿನಗೆ ಪ್ರೂವ್ ಮಾಡ್ಬಿಟ್ಟು ತೋರಿಸ್ತೀವಿ. ಅವಾಗ ನೋಡಿ ಬಂದು ನೀನೇನಿಯ ಅಮ್ಮ ಬಾಮ ಹೋಗನಿ. ಹೋಗ್ಬಿಟ್ಟು ನಮಗೂ ಗೊತ್ತು ಹೆಂಗೆ ಪ್ರೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನಾವೇನು ಸುಳ್ಳು ಹೇಳ್ತಾ ಇದ್ರೆ ಎದ್ರಕೋಬೇಕು, ನಿಜ ತಾನೇ ಹೇಳ್ತಿರೋದು. ಬಾಮ ಹೋಗನಿ. ಈ ಮನೆಯಾಳಿಗಳನ್ನ ಮಾತನ್ನ ನಾನಂತೂ ಬಿಲ್ಕುಲ್ ನಂಬಕ್ಕಿಲ್ಲ. ಈ ಮನೆಯಾಳಿಗಳು ಬೇಕಾದ್ರೆ ಏನು ಬೇಕಾದ್ರೂ ಸುಳ್ಳು ಹೇಳ್ತವೆ. ಏನೋ ಇವಳಂತೂ ಬುದ್ಧಿ ಜನ್ಮದಾಗ ಕಲ್ತ್ಕೊಳಕ್ಕಿಲ್ಲ. ಹೆಂಗೋ ಬೆಣ್ಣೆ ಶಾಂತಮ್ಮನ ಜೊತೆ ಸಂದಾಕಿದ್ದೀನಿ, ಹಂಗೆ ನಿಮ್ದೇ ಇದ್ಬಿಡ್ತೀನಿ. ಇವಳು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಅವಳನ್ನು ಬಿಟ್ಬಿಡ ಅಂತ ಇದಂತೂ ನಾನಲ್ಲ ಬಿಡು. ಫಸ್ಟ್ ಹೋಗೋಣ, ಕೆಲಸ ಮಾಡೋದು ಬಿಟ್ಬಿಟ್ಟು ಇವಳು ಹೇಳಿದ ಮಾತಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಆಯ್ತದ? ನೋಡು, ಈ ಕಾಸು ತಗೊಬಿಟ್ಟು ನೀನು ನಾಳೆ ಆ ಬೆಣ್ಣೆ ಶಾಂತಮ್ಮನ ಕರ್ಕೊಂಡು ನೀನು ಶಾಪಿಂಗ್ ಹೋಗ್ಬೇಕು. ಆ ಬೆಣ್ಣೆ ಶಾಂತಮ್ಮನ ಜೊತೆ ಶಾಪಿಂಗ್ ಹೋಗೋದನ್ನ ನಾವೊಂದು 4 ಫೋಟೋ ತೆಕ್ಕತ್ತೀವಿ.
ಫೋಟೋ ತೆಕ್ಕತ್ತೀರಾ? ಅಲ್ಲ ಫೋಟೋ ಏನಕ್ಕೆ? ನೋಡು ಅದೆಲ್ಲ ನಿಂಗೆ ಅನಾವಶ್ಯಕ. ನಮ್ಗೆ ಏನ್ ಬೇಕೋ ಅದು ನೀನ್ ಮಾಡ್ಬೇಕಷ್ಟೇ. ನೋಡು ತಕ ಈ ಕಾಸ್ನ 5,000 ರೂಪಾಯಿ ಐತೆ. ಅವಳನ್ನ ಕರ್ಕೊಂಡು ನೀನು ಪ್ಯಾಟೆಗೆ ಹೋಗು. ನಾವು ನೀನು ಹಿಂದೆನೇ ನೀಯ ಬರ್ತೀವಿ. ಬಂದ್ಬಿಟ್ಟು ಅವಳ ಜೊತೆ ಕೈ ಹಿಡ್ಕೊಂಡು ಓಡಾಡ್ತಾ ಇರು. ಎಂಡ್ರಲ್ವಾ ಕೈ ಹಿಡ್ಕೊಂಡೆಲ್ಲ ಓಡಾಡ್ತಿರು. ಅವಾಗ ನಾವು ಪಟ 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 ಅಂತ ಒಂದು 10 ಫೋಟೋ ತಗೋತೀವಿ ಅಷ್ಟೇ. ನಿನಗೆ ಆಮೇಕಿಂದ ಎಷ್ಟು ಸಾವಿರ ಬೇಕೋ ಅಷ್ಟು ಸಾವಿರ, ನಿಂಗೆ 50,000 ಬೇಕಾದ್ರೆ ಕಾಸು ಕೊಟ್ಬಿಡ್ತೀವಿ. ಸರಿನಾ? ಅಷ್ಟು ಬಿಟ್ರೆ ಇನ್ನೇನು ಕೆಲಸ ಇರಕ್ಕಿಲ್ಲ ನಿಂದು. ಅದೊಂದು ಕೆಲಸ ಮಾಡು. ನೀನು ಹೆಂಡ್ತಿನ ಕರ್ಕೊಂಡನ ಹೋಗು, ಬುಟ್ಟನ ಹೋಗು, ಇಲ್ಲೇ ಬಿಟ್ಟನ ಹೋಗು. ನಾವೇನು ಕೇಳೋಕ್ಕಿಲ್ಲ. ಒಂದು 4 ಫೋಟೋ ತೆಕ್ಕೊಳ್ಳೋ ಗಂಟನೂ ನೀನು ಅವ ಅಮ್ಮನ ಜೊತೆ ಇರಬೇಕು, ಓಡಾಡ್ಬೇಕು. ಅದು ನಾವು ನೋಡ್ಬೇಕು ಅಷ್ಟೇ. ತಗ 5,000 ರೂಪಾಯಿ ನಿನ್ಗೋಸ್ಕರ ಸಾಲ ಮಾಡ್ಬಿಟ್ಟು ತಗೊಬಿಟ್ಟು ಬಂದಿದ್ದೀವಿ. ಊರಾಗ ಯಾರು ಸಾಲ ಕೊಡಲ್ಲ ಅಂತ ಪಕ್ಕದವ್ರಿಗೆ ಹೋಗ್ಬಿಟ್ಟು ಸಾಲ ಮಾಡ್ಕೊಂಬಿಟ್ಟು ಬಂದಿದ್ದೀವಿ ನಿನ್ಗೋಸ್ಕರ ಅಂತ ಹೇಳ್ಬಿಟ್ಟು. ತಗ ಕಾಸು ಎತ್ಕೊಂಡು ಇವಾಗಲೇ ಶಾಪಿಂಗ್ ಕರ್ಕೊಂಡು ಒಯ್ತಾ ಇರ್ಬೇಕು ನೀನು ಅಷ್ಟೇ. ಛೇ 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 ಛೇ, ನಾನು ಹೆಣ್ಮಕ್ಳು ಬಾಳೆಲ್ಲ ಹಾಳು ಮಾಡೋ ಅಂತ ಕೆಲಸ ಮಾಡೋಕ್ಕಿಲ್ಲ. ಆದರೆ ಇವ್ರು ಕೂಡ ದುಡ್ಡಿಗೆ ಏನು ಮಾಡಲಿ ನಾನು? ಅಪ್ಪ ಬೆಣ್ಣೆ ಶಂತಮ್ ನಂಗೆ ಒಂದು ಊಟ ಹಾಕವಳೆ. ಅವಳಿಗೆ ಅದು ಹೆಂಗೆ ಮೋಸ ಮಾಡೋಕ್ಕಾಯ್ತದ ನಾನು? ನನ್ನ ತಂಗಿ ಸಮಾನ, ನಮ್ಮ ಅಕ್ಕನ ಸಮಾನ ಇದ್ದಂಗೆ ಅವಳು. ಅವಳ ಜೊತೆ ನಾನೇನಪ್ಪ ಮಾಡಲಿ? ಅಂಥ ಕೆಲಸ ಎಲ್ಲ ಮಾಡಿದ್ರೆ ಪಾಪ ಬರೋಕ್ಕಿಲ್ವಾ? ಆದರೆ ದುಡ್ಡು ಅವಶ್ಯಕತೆ, ನನಗೆ ಕಾಸಿಂದ ಅವಶ್ಯಕತೆನೂ ಐತೆ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ವಲ್ಲ. ಏನು ಸಮಸ್ಯೆ ಆಯ್ತದೆ ನೋಡೋಣ ಬಿಡು. ನೋಡಿ, ಇದರಿಂದ ಪಾಪ ಬೆಣ್ಣೆ ಶಾಂತಮ್ಮಂಗೆ ಏನೂ ಆಗಬಾರ್ದು, ಸರಿನಾ? ಇದರಿಂದ ಅವ್ರಿಗೆ ಏನೂ ಪ್ರಾಬ್ಲಮ್ ಆಗಕ್ಕಿಲ್ಲ. ಸುಮ್ಕೆ ಫೋಟೋ ತಗೋತೀನಿ ಅಂದರೆ ತಗೊಳ್ಳಿ. ಆದ್ಬಿಟ್ಬಿಟ್ಟು ಏನಾರ ಪ್ರಾಬ್ಲಮ್ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಾನಂತೂ ಅಂಥ ಕೆಲಸಕ್ಕೆಲ್ಲ ಒಪ್ಕೊಳಕ್ಕಿಲ್ಲ. ನಾವು ಯಾಕೆ ಫೋಟೋ ಎಲ್ಲ ತೆಕ್ಕೊಬಿಟ್ಟು ಇದು ಮಾಡ್ಬೇಕು ಹೇಳಿ? ಏ ನಿಂಜಕ್ಕೆ ಕಾಸು ತಕ ಸುಮ್ಕೆನೆನಿಯ. ಏಳ್ದಷ್ಟು ಮಾಡು. ದುಡ್ಡು ಕೊಟ್ಟಿದೀವಿ, ನಾಳೆ ಕರ್ಕೊಂಡೋಗಿ ಸೀರೆ ಪಾರೆ ಅದು ಇದು ಅಂತ ಎಲ್ಲ ಕೊಡಿಸ್ಕೊಂಡ್ಬಿಟ್ಟು ಬಾ. ಸರಿನಾ? ಅಷ್ಟು ಸೀರೆ ಕೊಡಿಸ್ಕೊಂಬಿಟ್ಟು ಬರ್ಬಾ. ಅದೊಂದು ಸಾಕು. ಇನ್ನೇನು ಬೇಡ. ಸೀರೆ ಕೊಡಿಸ್ಬಿಟ್ಟು ಒಂದು ಚೂರು ಎಲ್ಲ ಹೋಟ್ಲಾಗ ಹೋಗ್ಬಿಟ್ಟು ತಿನ್ಕೊಬಿಟ್ಟು ಬರ್ರಿ. ಎಲ್ಲ ಒಂದು 4 ಫೋಟೋ ತಗೊಬಿಡ್ತೀವಿ. ನಾವು ಹಿಂದೆನೇ ಇರ್ತೀವಿ. ನಾವು ಇರ್ತೀವಿ ಅಂತ ನೀವೇನು ಹೇಳೋಕ್ಕೇನೇ ಹೋಗ್ಬೇಡ ಅವಳಿಗೆ. ನನಗೆ ಗೊತ್ತು ಫೋಟೋ ಎಲ್ಲ ತೆಕ್ಕಬೇಕು ಅಂತ. ಸರಿ ಸರಿ, ಆಯಿತು ಆಯ್ತು ಆಯಿತು. ನೀವು ಹೇಳ್ದಂಗೆ ಏನೇ ಆಯಿತು. ನಾನು ಹಿಂಗೆ ಹೋಗ್ಬಿಟ್ಟು ಹಂಗೆ ಏನೇ ಬರ್ತೀನಿ ಬಿಡಿ. ಶಾಪಿಂಗ್ ಮಾಡ್ಕೊಂಬಿಟ್ಟು ಬರ್ತೀನಿ. ಅಪ್ಪ ಇನ್ನು ಮ್ಯಾಲ ಸರಿ ಬಿಡು. ನನಗಂತೂ ಏನು ತಾಪತ್ರಯನೇ ಇಲ್ಲ, ಏನು ತೊಂದರೆನೂ ಇಲ್ಲ. ಇನ್ನು ಮ್ಯಾಲ ನನ್ನ ಗಂಡ ನನಗೆ ಸಿಗ್ತಾನೆ, ನೀನು ಎಂಡ್ರು ನಿನಗೆ ಸಿಗ್ತಾಳೆ. ಈಗ ದುಡ್ಡು ಕೊಟ್ಟಿದ್ದೀ ತಾನೆ, ಆರಾಮಾಗಿ ಹೋಗಿ ನಿನಗೂ ಏನು ಬೇಕೋ ತಗೊಂಡು ಓಡಾಡ್ಕೊಂಬಿಟ್ಟು ಬಾ. ಹೋಗಿ ಸುಮ್ಕೆನೆನಿಯ. ಛೇ 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 ಛೇ, ಬೆಣ್ಣೆ ಶಾಂತಮ್ಮ ಮೋಸ ಮಾತ್ರ ಮಾಡೋಕ್ಕಿಲ್ಲ. ಬೇಕಾದ್ರೆ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ. ನನಗೆ 50,000 ರೂಪಾಯಿ ಆಸೆಗೆ ಹೆಣ್ಮಕ್ಳು ಭವಿಷ್ಯ ಮಾತ್ರ ನಾನು ಹಾಳು ಮಾಡೋಕ್ಕಿಲ್ಲ. ಬೇಕಾದ್ರೆ ಕಳ್ತನ ಮಾಡ್ಕೊಂಡು ಇನ್ನೂ ಒಂದು ಅರ್ಧ ಕೆಜಿ ಬಂಗಾರ ಬೇಕಾದ್ರೆ ಕಳ್ತನ ಮಾಡ್ಬಿಡ್ತೀನಿ. ಹೀಗೆಲ್ಲ ಹೆಣ್ಣೈಕ್ಳು ಜೀವನದಾಗ ಆಟ ಆಡೋದೆಲ್ಲನೂ ನನಗೆ ಆಗ್ಬಾರ್ದು ಇರೋ ಕೆಲಸ ಬಿಡು. ಆದರೂ ಒಂದು ಪಿಲಾರ್ ಮಾಡಬೇಕಲ್ಲ. ಅವಳ ಜೀವನನೂ ಹಾಳಾಗೋಗ್ಬಾರ್ದು. ನನಗೂ ಕಾಸು ಸಿಗಬೇಕು. ಹಂಗೆ ಏನಾರ ಒಂದು ಮಾಡಬೇಕು. ನೋಡೋಣ ಇರು. ತಲೆನಾಗ ಕೂತ್ಕೊಂಡು ಯೋಚನೆ ಮಾಡಿದ್ರೆ ತಲೆನಾಗ ಬಂದೇ ಬರ್ತದೆ. ಅಮ್ಮ ಅಂತೂ ಆ ಬೆಣ್ಣೆ ಶಾಂತಮ್ಮನ ಮನೆಯಿಂದ ಈಚೆ ಕಡೆ ಕಾಕ ಅಂತ ಟೇಮು ಬಂದೇ ಬಿಡ್ತು ಕಣಮ್ಮ. ಬಂದೇ ಬಿಡ್ತು. ಹೆಂಗೋ 2 ಎಕರೆ ಹೊಲ, ಒಂದು ಮನೆ ಎಲ್ಲ ಸಿಗ್ತದೆ ನಮಗೆ. ಏನು ಯೋಚನೆ ಇಲ್ಲ. ಇದೊಂದು ಕೆಲಸ ಮುಗಿಸ್ಬಿಟ್ಟು ನಾಳೆ ನೀನೇ ಬಸ್ ಹತ್ಕೊಂಡು ನಿನ್ನ ಗಂಡನ ಹುಡ್ಕ ಕೊಂಟೋಗ್ಬಿಡೋಣ. ಸರಿನಾ? ಸರಿ ಕಣಮ್ಮ, ಆಯಿತು. ಫಸ್ಟು ಆ ಬೆಣ್ಣೆ ಶಾಂತಮ್ಮ ಮನೆಯಿಂದ ಈಚೆ ಕಡೆಗೆ ಹೋಗಿದ ತಕ್ಷಣ ನೀನು ಹೋಗ್ಬಿಟ್ಟು ಮನೆಗೆ ಸೇರ್ಕೊಬಿಡ್ಬೇಕು. ಅದನ್ನ ಕಣ್ಣಾರೆ ನಾನು ನೋಡಬೇಕು. ಅವಾಗ ಏನು ನನಗೆ ಬೋಲ್ ಸಮಾಧಾನ ಆಗೋದು ಅಂತಂದರೆ ಆಯ್ತದೆ ಬಾ. ಇವತ್ತೆಲ್ಲ ಪ್ರೂವ್ ಮಾಡ್ಬಿಡ್ತೀವಲ್ಲ. ಈಗ ನೋಡಿ, ನಿನ್ನ ಮೊಬೈಲ್ ತಗೊಂಡು ಫುಲ್ ಚಾರ್ಜ್ ಐತೆ ತಾನೆ. ಈಗ ಇವ್ನು ಹಿಂದೆ ಹೋಗೋಣ. ಇವ್ನು ಹಿಂದೆ ಹೋಗ್ಬಿಟ್ಟು ಎಲ್ಲೆಲ್ಲಿ ಹೋಯ್ತಾನೆ, ಏನೇನು ಮಾಡ್ತಾನೆ, ಅವಳನ್ನ ಎಲ್ಲೆಲ್ಲಿ ತಿರುಗಿಸ್ತಾನೆ ಎಲ್ಲ ಫೋಟೋ ತಗೊಂಡು ಓಡಾಡನಿ ಬಾ ಇವಾಗ ಸದ್ಯಕ್ಕೆ. ಬಾಮ.